ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಬಿಡುವಿನ ಸಮಯದಲ್ಲಿ ಆನ್ಲೈನ್ ಮೂಲಕ ಬೋಧನೆ ಮಾಡುತ್ತೇನೆ. ನಿವೃತ್ತ ಪ್ರಾಚಾರ್ಯರು ಜೆಎಂ ಗಣಾಚಾರಿ. ಕಿತ್ತೂರಿನ ಆರ್ಜೆಎಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಜಿಎಂ ಗಣಾಚಾರಿ ಅವರ ಸೇವಾ ನಿವೃತ್ತಿ ಸಮಾರಂಭ ಆರ್ಜೆಎಸ್ ಪದವಿ ಪೂರ್ವ ಕಾಲೇಜಿನ ಗುರುಭವನದಲ್ಲಿ ಜರುಗಿತು. ಪ್ರಾಚಾರ್ಯರಾದ ಜಿಎಂ ಗಣಾಚಾರಿ ಅವರ ಬಗ್ಗೆ ಭಾರತ ವೈಭವ ದಿನಪತ್ರಿಕೆ ವರದಿಗಾರರಾದ ಬಸವರಾಜ ಭೀಮರಾಣಿ ಮತ್ತು ಜಗದೀಶ ಕೊಡಲಿ ಅವರು ಭಾರತ ವೈಭವ ದಿನಪತ್ರಿಕೆಯಲ್ಲಿ ಲೇಖನ ಪ್ರಕಟಿಸಿದರು. ಸಮಾರಂಭದ ವೇದಿಕೆಯಲ್ಲಿ ಪೂಜ್ಯರ ಮತ್ತು ಗಣ್ಯರ ನೇತೃತ್ವದಲ್ಲಿ ಭಾರತ ವೈಭವ ದಿನಪತ್ರಿಕೆ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಜಿಎಂ ಗಣಾಚಾರಿ ಅವರ ಬಗ್ಗೆ ಭಾರತ ವೈಭವ ದಿನಪತ್ರಿಕೆಯಲ್ಲಿ ಬಂದ ಲೇಖನ ಬಹಳ ಚೆನ್ನಾಗಿ ಬಂದಿದೆ ಎಂದು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಬಿವಿ ನ್ಯೂಸ್ ವರದಿಗಾರರಾದ ಬಸವರಾಜ ಭೀಮರಾಣಿ ಮತ್ತು ಜಗದೀಶ್ ಕೊಡಲಿ ಅವರು ಜಿಎಂ ಗಣಾಚಾರಿ ಅವರನ್ನ ಸಂದರ್ಶನ ಮಾಡಿದರು. ಜಿಎಂ ಗಣಾಚಾರಿ ಅವರು ಮಾತನಾಡಿ 2017ರಿಂದ 8 ವರ್ಷ ಅಮೋಘ ಸೇವೆಯನ್ನ ಮಾಡಿದ್ದೇನೆ. ನನ್ನ ಜೊತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಂದು ಹೇಳಿದರು. ನಾನು ಜಿಎಂ ಗಣಾಚಾರಿ, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಿತ್ತೂರು. ಬಹುಶಃ ನಾನು 2017ರಿಂದ ಇಲ್ಲಿವರೆಗೆ, ಇವತ್ತಿನವರೆಗೆ 8 ವರ್ಷ ಅಮೋಘ ಸೇವೆಯನ್ನು ಈ ಕಾಲೇಜಿನಲ್ಲಿ ಮಾಡಿದ್ದೇನೆ. ನನ್ನ ಜೊತೆ ನಮ್ಮ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ಒಂದು ಕಾಲೇಜ್ ಬೆಳಿಬೇಕಾದ್ರೆ ಕೇವಲ ಪ್ರಾಚಾರ್ಯ ಮಾತ್ರ ಇರಲ್ಲ, ಅದಕ್ಕೆ ಒಂದು ಫಲಿತಾಂಶ ಅಂತಕ್ಕಂಥದ್ದು ಬರುತ್ತೆ. ಆ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ಪ್ರಚೋದಿಸಿ ಅವ್ರನ್ನ ಫಲಿತಾಂಶ ಕೊಡೋ ಹಾಗೆ ಮಾಡಿರ್ತಕ್ಕಂಥ ನನ್ನ ಉಪನ್ಯಾಸಕ ಮಿತ್ರರು ನಿಜವಾಗ್ಲೂ ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದ್ದರಿಂದ ನನಗೆ ಒಂದು ಸಂತೃಪ್ತಿ ಇದೆ. ಹಾಗೆ ಕಿತ್ತೂರು ಎಲ್ಲ ಜನಕ್ಕೆ ನಾನು ಮನವಿ ಮಾಡೋದೇನಂತಂದರೆ, ಈ ಕಾಲೇಜ್ ನಿಮ್ಮದಿದೆ, ದಯವಿಟ್ಟು ಇದನ್ನು ಪೋಷಿಸಿ ಬೆಳೆಸಿ. ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಮುಂಬರುವ ಅಧಿಕಾರಿಗಳಿಗೂ ಕೊಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳನ್ನು ಇನ್ನಷ್ಟು ಆಸಕ್ತಿದಾಯಕ ಅವರ ಒಂದು ಭವಿಷ್ಯವನ್ನು ರೂಪಿಸುವ ಅಲ್ಲಿ ನೀವು ಕೈ ಜೋಡಿಸೋಣ ಅಂತ ಹೇಳ್ತೇನೆ. ಮುಂದುವರೆದು ನಾನು ಹೇಳಬೇಕಂತಂದರೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಧನಾತ್ಮಕ ವಿಚಾರಗಳಿಗೆ ಬೆಳಕು ಚೆಲ್ಲಿದ್ದಾರೆ. ಅದರ ಜೊತೆಗೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪೋಷಿಸಿ, ಅವ್ರನ್ನ ಗುರುತಿಸಿ, ಅವರನ್ನು ಒಂದು ಉತ್ಸಾಹ ತುಂಬತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಜಗದೀಶ್ BV5 ನ್ಯೂಸ್ ಚಾನೆಲ್ದವರು ಕೂಡ ಪದೇ ನನ್ನ ಇಂಟರ್ವ್ಯೂ ತಗೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯವನ್ನು ತಲುಪಿಸಬೇಕಾಗಿರ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು ಕಾರ್ಯವನ್ನು ನಿಜವಾಗ್ಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಇದರ ಹಿಂದುಗಡೆ ಇರ್ತಕ್ಕಂಥ ಎಲ್ಲ ಸಂಪಾದಕ ಮತ್ತು ಪತ್ರಕರ್ತರಿಗೆ ನಾನು ವಂದಿಸ್ತಾ ಇದ್ದೇನೆ. ಈಗ ನನ್ನ ಮುಂದೆ ನಮ್ಮ ಮಿತ್ರರು ಕೇಳ್ತಾ ಇದ್ದಾರೆ, ನಿವೃತ್ತಿ ಹೊಂದಿದ್ದೀರಿ, ಆದರೆ ಮುಂದಿನ ದಿನಗಳಲ್ಲಿ ಈ ಕಾಲೇಜ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಾವು ಮಾರ್ಗದರ್ಶನ ಮಾಡ್ತೀರಿ ಅಂತ. ಖಂಡಿತ ನಾನು ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಕನಿಷ್ಠ ಆನ್ಲೈನ್ ಕ್ಲಾಸನ್ನಾದರೂ ಕಂಡಕ್ಟ್ ಮಾಡೋದರ ಜೊತೆಗೆ ನಾನು ಅವರಿಗೆ ಸ್ಪಂದನೆ ಮಾಡ್ತೀನಿ. ಆಗಾಗ ನನಗೆ ಎಲ್ಲ ಚೆನ್ನಾಗಿ ಆರೋಗ್ಯ ಆ ಭಗವಂತ ಕೊಟ್ಟಿದ್ದೆ, ಆದರೆ ನಾನು ಇಲ್ಲಿ ಬಂದು ಪಾಠ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಮಕ್ಕಳು ಬಹಳ, ಕಿತ್ತೂರಿನ ಮಕ್ಕಳು ಭಾಳ ಚೆನ್ನಾಗಿದ್ದಾರೆ, ಅವ್ರ ಹಸಿವಿದೆ, ಜ್ಞಾನದ ಹಸಿವಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಉಪನ್ಯಾಸಕರು ಬಂದವರು ಕೂಡ ಅದು ಸಂತೃಪ್ತ ಭಾವವನ್ನು ಹೊಂದ್ತಾರೆ. ಬ್ಯೂರೋ ರಿಪೋರ್ಟ್, ಜಗದೀಶ್ ಕೊಡಲಿ, ಭಾರತ ವೈಭವ ನ್ಯೂಸ್, ಚನ್ನಮ್ಮನ, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.